ಸ್ನೇಹಿತರೆ, ಇವತ್ತು ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತೆ ಈ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳು ಅತ್ಯಂತ ಅದ್ಭುತವಾಗಿ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗತ್ತೆ. ಅದರಲ್ಲೂ ಅಮಾವಾಸ್ಯೆ, ಪೌರ್ಣಮಿ ಮತ್ತು ಅಷ್ಟಮಿಯ ದಿನ ಮತ್ತು ಭಾನುವಾರದ ದಿನ ಈ ಕಾಳು ಮೆಣಸು, ಕಪ್ಪು ಕಾಳು ಮೆಣಸು ಏನಿರುತ್ತೆ ಅದರಿಂದ ನಾವು ಒಂದಷ್ಟು ತಾಂತ್ರಿಕ ಶಕ್ತಿಗಳನ್ನು ಹೊಳಪಡಿಸ್ಕೊಳ್ಬಹುದು. ತಂತ್ರಗಾರಿಕೆಗಳಿಂದ ನಮ್ಮಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು. ವಶೀಕರಣವನ್ನು ಮಾಡಿಕೊಳ್ಬಹುದು. ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಬಹುದು. ಹಾಗಾಗಿ ಈ ಕಾಳು ಮೆಣಸಿನ ಪರಿಹಾರಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ನಾನು ತಿಳಿಸ್ಕೊಟ್ಟಿರುವಂತೆ ಅಮಾವಾಸ್ಯೆಯ ದಿನ ಅಂದರೆ ಭಾನುವಾರದ ದಿನ ಭೀಮನ ಅಮಾವಾಸ್ಯೆ ಇದೆ. ಭಾನುವಾರದ ದಿನ ಅಮಾವಾಸ್ಯೆ ಸಿಕ್ತು ಅಂದರೆ ಆ ದಿನ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ. ಹಾಗೆ ಅಷ್ಟಮಿ ಭಾನುವಾರದ ದಿನ ಬಂದರೂ ಅಷ್ಟೇ ಸ್ನೇಹಿತರೆ, ಈ ಪರಿಹಾರ ಮಾಡಿಕೊಂಡ್ರೆ ಸಾಕು, ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ನಂಬಿಕೆಯಿಂದ ನಾವು ಈ ಪರಿಹಾರವನ್ನು ಮಾಡ್ಕೊತೀವೋ ಅಷ್ಟು ಫಲವನ್ನು ಇದು ಕೊಡುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಭಾನುವಾರದ ದಿನ ಸೂರ್ಯಾಸ್ತವಾದ ನಂತರ ಕಾಳು ಮೆಣಸುಗಳಿಂದ ಮೂರೇ ಕಾಳು ಮೆಣಸನ್ನು ತೆಗೆದುಕೊಳ್ಬೇಕು. ಆ ಕಾಳು ಮೆಣಸಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಶೀಕರಣಕ್ಕೆ ಯಾವ ರೀತಿಯಾಗಿ ನಾವು ಕಾಳು ಮೆಣಸನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಈ ವಶೀಕರಣ ಅನ್ನೋದು ಯಾವತ್ತೂ ಅಷ್ಟೇ ಕೇಡು ಬಯಸುವ ರೀತಿಯ ವಶೀಕರಣ ಅಷ್ಟೊಂದು ಒಳ್ಳೆಯದಲ್ಲ. ಗಂಡ ಹೆಂಡತಿಯ ನಡುವೆ ವಶೀಕರಣ ಮಾಡಿಕೊಳ್ಬಹುದು. ಗಂಡನನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೆ ಹೆಂಡತಿ ಪ್ರಯೋಗವನ್ನು ಮಾಡಿಕೊಳ್ಬಹುದು. ಹೆಂಡತಿಯನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೆ ಗಂಡ ಈ ಪ್ರಯೋಗವನ್ನು ಮಾಡಿಕೊಳ್ಬಹುದು. ಪ್ರೇಮಿಗಳನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೆ ಅಂದರೆ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಒಳ್ಳೆಯದು. ಪ್ರೇಮಿಗಳನ್ನು ವಶೀಕರಣ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, 3 ಕಾಳು ಮೆಣಸನ್ನು ತೆಗೆದುಕೊಳ್ಳಿ. 3 ಕಾಳು ಮೆಣಸನ್ನು ತೆಗೆದುಕೊಂಡು ಕಾಳು ಮೆಣಸನ್ನು ನೀವು ಬಲಗೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸೋ ಇಚ್ಛೆ ಏನಿದೆ, ನಿಮ್ಮ ಮನಸ್ಸಲ್ಲಿರುವಂಥ ಇಚ್ಛೆಗಳು, ಆಕಾಂಕ್ಷೆಗಳು ಏನಿದೆ ಅದನ್ನು ನೀವು ಹೇಳ್ಕೊಳ್ಬೇಕು. ಯಾರನ್ನು ವಶೀಕರಣ ಮಾಡ್ಕೊಳ್ಬೇಕು, ಯಾತಕ್ಕೋಸ್ಕರ ಮಾಡ್ಕೋಬೇಕು, ನಾನೀಗ ಒಬ್ಬನ್ನ ಪ್ರೀತಿಸ್ತಾ ಇದ್ದೀನಿ, ಅವನನ್ನು ನಾನು ಮದುವೆ ಮಾಡ್ಕೊಳ್ಬೇಕು, ಅವನನ್ನು ಭಾಳ ಸಂಗಾತಿಯಾಗಿರಬೇಕು ಅಂತ ವಶೀಕರಣ ಮಾಡ್ಕೊಳ್ಬೋದು. ಅಥವಾ ನನ್ನ ಗಂಡ ಪರಸ್ತ್ರೀಯ ಸವಾಸದಲ್ಲಿದ್ದಾನೆ, ಅವಳು ಬಿಟ್ಬಿಟ್ಟು ನನ್ನ ಕಡೆ ನನ್ನ ಗಂಡನ ಮನಸ್ಸು ಓಲಬೇಕು. ಈ ರೀತಿ ನಿಮ್ಮ ಇಚ್ಛೆಗನುಗುಣವಾಗಿ 3 ಕಾಳು ಮೆಣಸುಗಳನ್ನು ತೆಗೆದುಕೊಂಡು ಆ ಕಾಳು ಮೆಣಸನ್ನು ನೀವು ಕೈಯಲ್ಲಿ ಇಟ್ಕೊಂಡು ವಶೀಕರಣವಾದ ಈ ಒಂದು ಏನು ನಾನು ಹೇಳಿದೆ ಅದನ್ನು ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ಬೇಕು. ಅದಾದ ನಂತರ ಕಾಳು ಮೆಣಸನ್ನು ಗಾಜಿನ ಬಾಟ್ಲಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿ ಆ 3 ಕಾಳು ಮೆಣಸುಗಳನ್ನು ಅದರಲ್ಲಿ ಹಾಕಬೇಕು. ಅದರಲ್ಲಿ ಹಾಕಿ ಒಂದು ದಿನ ಅಂದರೆ ಭಾನುವಾರದ ಇಡೀ ರಾತ್ರಿ ನೀವು ಅದನ್ನು ಬಿಡಬೇಕಾಗುತ್ತೆ. ಮರುದಿನ ಸೋಮವಾರ ಬೆಳಗ್ಗೆ ನೀವು ಆ ಕಾಳು ಮೆಣಸನ್ನು ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ಆ ಕಾಳು ಮೆಣಸನ್ನು ಒಂದು ಪೇಪರಲ್ಲಿ ಸುತ್ತಬಿಟ್ಟು ಅದಕ್ಕೆ 2 ಕರ್ಪೂರವನ್ನು ಹಾಕಿ ಯಾವುದಾದ್ರೂ ಒಂದು ವೇಸ್ಟ್ ಆಗಿರುವಂತಹ ಯಾವುದಾದ್ರೂ ಮಡಿಕೆನೋ ಕುಡಿಕೆನೋ ಏನೋ ಒಂದು ಪ್ಲೇಟು ಯಾವುದ್ರ ಮೇಲಾದರೂ ಒಂದನ್ನು ಹಾಕಿಬಿಟ್ಟು ಆ ಕಾಳು ಮೆಣಸನ್ನು ಆ ಪೇಪರು ಮತ್ತು ಕರ್ಪೂರದ ಜೊತೆ ಉರಿಸ್ಬೇಕು. ಅದನ್ನು ಸುಟ್ಟು ಬೂದಿಯನ್ನಾಗಿ ಮಾಡಬೇಕು. ಆ ಬೂದಿಯನ್ನು ಮಾಡಿದ ನಂತರ ಈ ಒಂದು ಕಾಳು ಮೆಣಸು ಮತ್ತು ಇದು ಪುಡಿ ಏನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಹಸಿರು ಗಿಡದ ಕೆಳಗೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಚರಂಡಿ ಒಳಗಡೆ ಹಾಕ್ಬಿಟ್ಟು ನೀರು ಹಾಕಿ ಅದು ತೇಲ್ಕೊಂಡು ಹೋಗಬೇಕು. ಸಿಂಕಲ್ಲಿ ಹಾಕಿದ್ರು ಅಷ್ಟೇ, ಸಿಂಕಲ್ಲಿ ಹಾಕ್ಬಿಟ್ಟು ನೀರು ಆನ್ ಮಾಡಿ ತೇಲ್ಕೊಂಡು ಹೋಗಬೇಕು. ಆ ರೀತಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಮಾಡಿ ಹಾಗೆ ಈ ವಶೀಕರಣ ತಂತ್ರವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಯ ಮೇಲೆ ಪ್ರಯೋಗವನ್ನು ಮಾಡೋದಕ್ಕೆ ಹೋಗಬೇಡಿ. ಅದು ಫಲವನ್ನು ನೀಡೋದಿಲ್ಲ, ದೋಷಕ್ಕೆ ಕಾರಣವಾಗುತ್ತೆ. ಹಾಗಾಗಿ ತಾಯಿ ತಂದೆಯ ಮೇಲೆ ಮಕ್ಕಳು ವಶೀಕರಣದ ಪ್ರಯೋಗವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು ಎರಡನೆಯದಾಗಿ ಈ ಕಾಳು ಮೆಣಸಿನ ದೀಪ. ಕಾಳು ಮೆಣಸಿನ ದೀಪ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ದೀಪ ಅಂತಲೇ ನಮಗೆ ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾಳು ಮೆಣಸಿನ ದೀಪವನ್ನು ಯಾವ ಪ್ರಕಾರದಲ್ಲಿ ಹಚ್ಚಬೇಕು ಅಂತಂದರೆ
ನಾವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೆ ಸಾಸಿವೆಯ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ಸಾಸಿವೆಯ ಎಣ್ಣೆಯನ್ನು ಹಾಕಿ 3 ಬತ್ತಿಗಳನ್ನು ಹಾಕಬೇಕಾಗುತ್ತೆ. 3 ಬತ್ತಿಗಳನ್ನು ಹಾಕಿ 11 ಕಾಳು ಮೆಣಸುಗಳನ್ನು ಆ ಒಂದು ದೀಪದ ಒಳಗಡೆ ಹಾಕಬೇಕಾಗುತ್ತೆ. ಆ ದೀಪದ ಒಳಗಡೆ ಹಾಕಿ ಆ ದೀಪವನ್ನು ತೆಗೆದುಕೊಂಡು, ಇದು ಅಷ್ಟೇ ಭಾನುವಾರದ ದಿನ ಮಾಡ್ಕೊಳ್ಬಹುದು, ಮತ್ತು ಶನಿವಾರದ ದಿನವೂ ಮಾಡ್ಕೊಳ್ಬಹುದು, ಅಷ್ಟಮಿ ದಿನ ಮಾಡ್ಕೊಳ್ಬಹುದು, ಮತ್ತು ಅಮಾವಾಸ್ಯೆ ಪೌರ್ಣಮಿಯ ದಿನ ಮಾಡ್ಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಇವತ್ತು ಭಾನುವಾರದ ಜೊತೆಗೆ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಇವತ್ತು ಅದ್ಭುತವಾದಂಥ ಫಲಿತಾಂಶ ಕೊಡುತ್ತೆ. ಈ ದಿನ ನೀವು ಇದನ್ನು ಮಾಡ್ಕೊಳ್ಬಹುದು. ನೀವು ಇದನ್ನು 2 ವಾರ ಅಥವಾ 2 ತಿಂಗಳುಗಳ ಕಾಲ ನೀವು ಮಾಡ್ಕೊಳ್ಬೇಕಾಗುತ್ತೆ. 2 ಸಲ, 2 ವಾರ ಮಾಡ್ಕೊಳ್ಳಿ ಅಥವಾ 2 ತಿಂಗಳಾದರೂ ಮಾಡ್ಕೊಳ್ಳಿ. ಒಂದು 2 ಸಲ ಮಾಡ್ಕೊಳ್ಳಿ. ತಿಂಗಳಿಗೆ ಒಂದು ಸತಿ ಮಾಡ್ಕೊತಿರೋ ಮಾಡ್ಕೊಳ್ಳಿ, ಇಲ್ಲ ಅಮಾವಾಸ್ಯೆ ಪೌರ್ಣಮಿ ಮಾಡ್ಕೊಳ್ಳಿ, ಇಲ್ಲ ಭಾನುವಾರದ ದಿನ 2 ವಾರ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಆದರೆ ಈ ಒಂದು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮುಟ್ಟು ಮೈಲಿಗೆಗಳು ಆಗಬಾರದು. ಗಂಡಸರು ಮಾಡ್ತಾ ಇದ್ದಾರೆ ಅಂದರೆ ಅವರು ಕುಡಿತಾ ಮಾಂಸಾಹಾರ ಸೇವನೆ ಮಾಡಿರಬಾರ್ದು. ಯಾವುದೇ ರೀತಿ ದುಶ್ಚಟಗಳನ್ನು ಮಾಡಿದ ದಿನ ಈ ಒಂದು ದೀಪಾರಾಧನೆಯನ್ನು ಮಾಡುವಂತಿಲ್ಲ. ಹೆಣ್ಣು ಮಕ್ಕಳು ಯಾವುದೇ ರೀತಿ ಮೈಲಿಗೆ ಇಲ್ಲದ ದಿನ ಈ ಒಂದು ದೀಪಾರಾಧನೆಯನ್ನು ಮಾಡಿ, ಅದರಲ್ಲೂ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಅನಂತರವಾಗಿ ಇದನ್ನು ಮಾಡಬೇಕಾಗತ್ತೆ. ಸಾಯಂಕಾಲ ಸೂರ್ಯಾಸ್ತದ ನಂತರವೇ ಈ ಒಂದು ಕಾಳು ಮೆಣಸಿನ ಒಂದು ದೀಪವನ್ನು ನೀವು ಬೆಳಗಿಸ್ಬೇಕಾಗತ್ತೆ. ಈ ರೀತಿ 11 ಕಾಳು ಮೆಣಸುಗಳನ್ನು ಹಾಕಿ 3 ಬತ್ತಿಗಳನ್ನು ಉರಿಸಿ ಸಾಸಿವೆ ಎಣ್ಣೆಯಿಂದ ಆ ದೀಪವನ್ನು ಬೆಳಗಬೇಕಾಗತ್ತೆ. ಆ ದೀಪವನ್ನು ಹಚ್ಚಿ ಮನೆಯ ದಿಕ್ಕುಗಳಿಗೂ ಆ ದೀಪವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮನೆಯ ದಿಕ್ಕುಗಳಿಗೂ ದೀಪವನ್ನು ತೆಗೆದುಕೊಂಡು ಮನೆಗೆ ಎಲ್ಲ ದಿಕ್ಕಿಗೂ ದೀಪವನ್ನು ತೋರಿಸಿ ಆ ದೀಪವನ್ನು ಒಂದು ಜಾಗದಲ್ಲಿ ಇಟ್ಟುಬಿಡಿ. ಅದು ಪೂರ್ತಿ ದೀಪ ಉರಿದು ಮರುದಿನ ಬೆಳಗ್ಗೆ ಆ ದೀಪವನ್ನು ವಿಸರ್ಜಿಸಬೇಕಾಗುತ್ತೆ. ವಿಸರ್ಜಿಸುವಾಗ 11 ಕಾಳು ಮೆಣಸುಗಳನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ಕರ್ಪೂರವನ್ನು ಹಾಕಿ ಆ ಒಂದಷ್ಟು ಕರ್ಪೂರದ ಜೊತೆಗೆ ಆ ಕಾಳು ಮೆಣಸನ್ನು ಸುಟ್ಟುಬಿಡಿ. ಸುಟ್ಟಿ ಸಂಪೂರ್ಣವಾಗಿ ಆ ಕಾಳು ಮೆಣಸನ್ನು ಧೂಳಾಗಿ ಮಾಡಿ ಅದನ್ನು ಹಸಿರು ಗಿಡಕ್ಕೆ ನೀವು ಹಾಕಬಹುದು. ಇನ್ನೂ ಒಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಾಳು ಮೆಣಸನ್ನು ನೀವು 41 ದಿನ 11 ಕಾಳು ಮೆಣಸುಗಳನ್ನು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಯಾವುದಾದ್ರೂ ಒಂದು ಪೇಪರಲ್ಲಿ ಸುತ್ತಬಿಟ್ಟು ನಿಮ್ಮ ತಲೆಯ ದಿಂಬಿನ ಕೆಳಗಡೆ 41 ದಿನ ನೀವು ಇಟ್ಕೊಂಡು ನೋಡಿ. 42ನೇ ದಿನದಿಂದಲೇ ನಿಮ್ಮಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ, ಧನಾತ್ಮಕ ಶಕ್ತಿ ಬರುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ, ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ನಿಮ್ಮಲ್ಲಿರುವಂಥ ನೆಗೆಟಿವಿಟಿ, ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನೋ ಒಂದು ಆಕಸ್ಮಿಕವಾಗಿ ಧನಲಾಭ ಆಗೋದಕ್ಕೆ ಶುರುವಾಗುತ್ತೆ. ಅದೃಷ್ಟ ನಿಮ್ಮ ಕೈಯನ್ನು ಹಿಡಿಯುತ್ತೆ. ಇದು ಅದ್ಭುತವಾದಂಥ ಪರಿಹಾರ. ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇನ್ನೊಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 11 ಕಾಳು ಮೆಣಸುಗಳನ್ನು ಒಂದು ಗಾಜಿನ ಲೋಟದಲ್ಲಿ ನೀರಿನ ಜೊತೆ ಹಾಕಬೇಕಾಗುತ್ತೆ. ನೀರಿನ ಜೊತೆ ಹಾಕಿ ಈ ಕಾಳು ಮೆಣಸುಗಳನ್ನು ನೀರಿನಲ್ಲಿ ಹಾಕಿ ರಾತ್ರಿ ಮಲಗುವ ಮುನ್ನ ಹಾಕಿ, ಯಾರಿಗೂ ಗೊತ್ತಾಗದೇ ಇರೋ ರೀತಿ ಹಾಕಿ ನಿಮ್ಮ ಮಂಚದ ಕೆಳಗೋ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಈ ರೀತಿ ಮಾಡಿ ಬೆಳಗ್ಗೆ ನೀವು ಫಸ್ಟ್ ಎದ್ದ ತಕ್ಷಣ ಆ ನೀರಿನಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಳ್ಬೇಕು. ಗಾಜಿನ ಲೋಟದಲ್ಲಿ ಕಾಳು ಮೆಣಸನ್ನು ಹಾಕಿರ್ತೀರಲ್ವ, ಅದರಲ್ಲಿ ನೀರಿನಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಅನಂತರವಾಗಿ ಬೆಳಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಯಾರಿಗೂ ಕಾಣದೇ ಇರೋ ಥರ ಯಾವುದಾದ್ರೂ ಹಸಿರು ಗಿಡದಲ್ಲಿ ಚೆಲ್ಬಿಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿರುವ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹತ್ತುತ್ತೆ, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಹಣಕಾಸಿನ ಅರಿವು ಹೆಚ್ಚಾಗುತ್ತೆ. ಧನ್ಯವಾದಗಳು.